ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ರಿಟೈರ್ಡ್ ಆಗಿರುವಂತಹ ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ ಹಾಗೂ ವಿಶೇಷವಾಗಿ ಕುಟುಂಬ ಪಿಂಚಣಿದಾರರೇ, ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರ ವೃತ್ತಿ ಜೀವನಕ್ಕೆ ಹಾಗೂ ನಿಮ್ಮ ಲೈಫಿಗೆ ತುಂಬ ಬೆನಿಫಿಟ್ ಆಗುವಂತಹ ಯೋಜನೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕುಟುಂಬ ಪಿಂಚಣಿದಾರರಿಗೂ ವಿಶೇಷವಾಗಿ ಯೋಜನೆ ಇದೆ. ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗುವಂತಹ ಒಂದು ಸ್ಕೀಮು ಜಾರಿಯಾಗ್ತಾ ಇದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಲ್ ಭೈರಪ್ಪ ಅವರು ಸಂಘದ ವತಿಯಿಂದ ಈ ವಿಶೇಷ ಮಾಹಿತಿ ಬರ್ತಾ ಇದೆ. ಪ್ರತಿಯೊಬ್ಬ ನಿವೃತ್ತರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ತಪ್ಪದೆ ಇದರ ಲಾಭವನ್ನು ಪಡ್ಕೊಳ್ಳಿ. ಏನು ಈ ವಿಚಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು, ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ನೌಕರರು ಮನವಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ಒಂದು ವಿಶೇಷ ಯೋಜನೆ ಇಲ್ಲಿದೆ. ನೋಡಿ, ಇದರ ಲಾಭ ಪಡೆದುಕೊಳ್ಳಿ. ರಾಜ್ಯದಲ್ಲಿರುವಂಥ ಆತ್ಮೀಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಒಂದು ವಿಶೇಷವಾದ ಶುಭ ಸುದ್ದಿ ಸಿಕ್ಕಿದೆ. ಕರ್ನಾಟಕ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಲ್ ಭೈರಪ್ಪನವರು ಹಾಗೂ ವಯೋವಿಕಾಸ ಸಂಸ್ಥೆಯ ಪವಿತ್ರ ರೆಡ್ಡಿರವರು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರ ಯೋಗಕ್ಷೇಮ ಯೋಜನೆಯ ಅನುಷ್ಠಾನ ಕುರಿತು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಸಮಯದಲ್ಲಿ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಉಪಸ್ಥಿತಿ ಇದ್ದರು. ನಿವೃತ್ತ ಸರ್ಕಾರಿ ನೌಕರರ ಸರ್ವತೋಮುಖ ಕ್ಷೇಮಾಭಿವೃದ್ಧಿಗಾಗಿ ವಯೋವಿಕಾಸ ಎಂಬ ಸಂಸ್ಥೆ ಮುಂದಾಗಿದೆ. ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು, ಅವರಿಗೆ ಬೆನಿಫಿಟ್ಗಳನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸಂಸ್ಥೆ ದುಡಿತಾ ಇದೆ. ಈ ಸಂಸ್ಥೆಯೊಂದಿಗೆ ನಿವೃತ್ತ ಸರ್ಕಾರಿ ನೌಕರ ಸಂಘ ಒಪ್ಪಂದವನ್ನು ಮಾಡ್ಕೊಂಡಿದೆ. ಈ ಒಪ್ಪಂದದಲ್ಲಿ ಯಾವ್ಯಾವ ಅಂಶಗಳಿದೆ, ಇದರಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಯಾವೆಲ್ಲ ಉಪಯೋಗ ಆಗತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ಇಂಪಾರ್ಟೆಂಟಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಆರೋಗ್ಯ ರಕ್ಷಣೆ, ಆರ್ಥಿಕ ಹಾಗೂ ಕಾನೂನು ಸೇವೆಯನ್ನು ಒದಗಿಸಲು ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ನಿವೃತ್ತ ನೌಕರರಿಗೆ ಇಂಪಾರ್ಟೆಂಟಾಗಿ ಹೆಲ್ತ್ ಚೆಕಪ್ಪು, ಟ್ರೀಟ್ಮೆಂಟು ಅವಶ್ಯಕತೆ ಇದೆ. ಅವರನ್ನು ರಕ್ಷಣೆ ಮಾಡುವಂಥ ಅವಶ್ಯಕತೆ ಇದೆ. ಆರ್ಥಿಕವಾಗಿ ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದು, ಕಾನೂನು ನೆರವನ್ನು ನೋಡೋದು ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 30-40 ವರ್ಷಗಟ್ಟಲೆ ಸರ್ಕಾರಕ್ಕಾಗಿ, ಸಾರ್ವಜನಿಕರಿಗಾಗಿ ದುಡಿದಿರ್ತಾರೆ. ದುಡಿದಿದ್ರೂ ಕೂಡ ಅವರು ರಿಟೈರ್ಡ್ ಆದಂಥ ಸಮಯದಲ್ಲಿ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ, ಒಳ್ಳೆಯ ಪಿಂಚಣಿಗಳು ಸಿಗೋದಿಲ್ಲ, ಇಂಪಾರ್ಟೆಂಟಾಗಿ ಹೆಲ್ತ್ ಬೆನಿಫಿಟ್ಸು ಸಿಗ್ತಾಯಿಲ್ಲ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು. ವಯೋಸಹಜ ಸಮಸ್ಯೆಗಳಿದ್ದಾಗ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಒಂದು ಉತ್ತಮವಾದ ಹೆಲ್ತ್ ಸ್ಪೆಸಿಲಿಟಿಯನ್ನು ಕೊಡೋದು ಪ್ರಮುಖವಾಗಿರುತ್ತೆ. ಈ ಸಮಯದಲ್ಲಿ ವಯೋವಿಕಾಸ ಸಂಸ್ಥೆಯ COO ಪವಿತ್ರ ರೆಡ್ಡಿರವರು ನಿವೃತ್ತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಲ್ ಭೈರಪ್ಪನವರು ಶನಿವಾರ ಈ ಒಪ್ಪಂದ ಪತ್ರಕ್ಕೆ ಅಗ್ರಿಮೆಂಟಿಗೆ ಸಹಿ ಹಾಕಿದರೆ ರಾಜ್ಯದಲ್ಲಿ ಇರುವಂತಹ ಸುಮಾರು 5 ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿದ್ದಾರೆ. ಅವರೆಲ್ಲರಿಗೂ ಇದರಿಂದ ಉಪಯೋಗ ಆಗತ್ತೆ. ಈ ಸಮಯದಲ್ಲಿ ಇನ್ಫೋಸಿಸ್ ಸಹ ಸಂಸ್ಥಾಪಕರಾದ ಕ್ರಿಸ್
ಗೋಪಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ವಯೋವಿಕಾಸ ಸಂಸ್ಥೆಯು ಹಿರಿಯ ನಾಗರಿಕರ ಕ್ಷೇಮ, ಘನತೆ ಹಾಗೂ ಸಮಾಜದಲ್ಲಿ ನಿರಂತರ ಭಾಗವಹಿಸುವಿಕೆ ಎಲ್ಲದರಲ್ಲೂ ಭಾಗವಹಿಸುವಂಥ ಅವಕಾಶವನ್ನು ಉತ್ತೇಜಿಸುತ್ತೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯ ಸೇರಿದಂತೆ ವಿವಿಧ ಸರ್ಕಾರಿ ಸಂಸ್ಥೆಗಳ ಸಹಯೋಗದೊಂದಿಗೆ ಹಲವು ಕಲ್ಯಾಣ ಕಾರ್ಯಕ್ರಮಗಳನ್ನು, ಬೆನಿಫಿಟ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ತಾ ಬಂದಿದೆ ಈ ವಯೋ ವಿಕಾಸ ಸಂಸ್ಥೆ. ಹೊಸ ಒಡಂಬಡಿಕೆಯ ಫಲವಾಗಿ ಈ ಏನು ಬೆನಿಫಿಟ್ಸ್ಗಳು ಸಿಗತ್ತೆ ಹೊಸ ಒಪ್ಪಂದದಿಂದಾಗಿ ಅಂತ ನೋಡೋದಾದರೆ, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಆರೋಗ್ಯ ರಕ್ಷಣೆಯೂ ಸೇರಿದಂತೆ ಹೆಲ್ತ್ ಟ್ರೀಟ್ಮೆಂಟು, ಫ್ರೀ ಟ್ರೀಟ್ಮೆಂಟುಗಳು ಸೇರಿದಂತೆ ರಕ್ಷಣೆ ಸೇರಿದಂತೆ ಅವರ ಯೋಗಕ್ಷೇಮಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು, ಪ್ಲಾನ್ಗಳನ್ನು ಹಾಕಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಳ್ಳುತ್ತೆ ಹಾಗೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಎಲ್ಲ ವಿಚಾರಕ್ಕಾಗಿ ನಿವೃತ್ತ ಸರ್ಕಾರಿ ನೌಕರರ ಸಂಘ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದಿಂದಾಗಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗುತ್ತೆ. ಸ್ನೇಹಿತರೆ, ಅದರ ಜೊತೆಯಲ್ಲಿ ನಾನು ಈಗ ಮಾಡ್ಕೊಂಡಿರೋ ಒಪ್ಪಂದ ತುಂಬ ಒಳ್ಳೆಯ ಒಪ್ಪಂದನೇ ಅಂತ ಹೇಳ್ಬೋದು. ಬಟ್ ಈ ಒಪ್ಪಂದ ಖಾಸಗಿಯವರು ಮಾಡೋದ್ರಿಂದನೂ ಸ್ವಾಗತಾರ್ಹ. ಅದ್ರ ಜೊತೆಯಲ್ಲಿ ಸರ್ಕಾರದ ಕರ್ತವ್ಯ ಕೂಡ ಆಗಿರುತ್ತೆ. ಸರ್ಕಾರ ಇಷ್ಟು ದಿನ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರನ್ನು ರಾಜ್ಯದ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ದುಡಿಸ್ಕೊಂಡಿರ್ತಾರೆ. ದೇಶ ಕಟ್ಟುವಂಥ ಕೆಲಸವನ್ನು ಮಾಡೋವಂಥ ಸರ್ಕಾರಿ ನೌಕರರು ರಿಟೈರ್ಡ್ ಆದ ಮೇಲೆ ಅವ್ರಿಗೆ ಕೊಡೋಂಥ ಸೌಲಭ್ಯಗಳು ಏನು? ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಹೆಲ್ತ್ ಸ್ಪೆಷಲಿಟಿಗಳನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು. ಪ್ರತಿಯೊಬ್ಬರಿಗೂ 60 ವರ್ಷ ದಾಟ್ತಿದ್ದಂಗೆ ವಯೋಸಹಜ ಕಾಯಿಲೆಗಳು ಬಂದೇ ಬರುತ್ತೆ. ವಯೋಸಹಜ ಕಾಯಿಲೆಗಳಿಗೆ ಪ್ರತಿ ತಿಂಗಳು ನಾವು ಟ್ರೀಟ್ಮೆಂಟನ್ನು ತಗೊಳ್ತಾ ಇರಬೇಕಾಗತ್ತೆ. ಮೆಡಿಷನ್ಗಳನ್ನು ತಗೊಬೇಕಾಗತ್ತೆ. BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲ ಮಾತ್ರೆಗಳನ್ನು ತಗೊಬೇಕಾಗತ್ತೆ. ನಮಗೆ ಬರುವಂಥ ಸಂಬಳ ಹಾಗೂ ಪಿಂಚಣಿ ತುಂಬ ಕಡಿಮೆ ಇರೋದರಿಂದ ಅವಾಗೆಲ್ಲವಕ್ಕೂ ಪೇಮೆಂಟನ್ನು ಕೊಟ್ಟು ಮಾಡಿಸೋದು ಕಷ್ಟ ಆಗುತ್ತೆ. ನಿಮಗೊಂದು ಉದಾಹರಣೆ ಸಿಂಪಲಾಗಿ ಹೇಳ್ತೀನಿ. ಒಂದು MRI ಸ್ಕ್ಯಾನ್ ಮಾಡ್ತೀವಿ ಅಂದರೆ 10ರಿಂದ 15, 20 ಸಾವಿರ ರೂಪಾಯಿವರೆಗೂ ಹೋಗುತ್ತೆ. ಒಂದು PET ಸ್ಕ್ಯಾನನ್ನು ಮಾಡ್ತೀವಿ ಅಂದರೆ 1-1.5 ಲಕ್ಷ ರೂಪಾಯಿವರೆಗೂ ಹೋಗುತ್ತೆ. ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ಎಲ್ಲದನ್ನೂ ತಗೊಂಡೋಗಿ ಆಸ್ಪತ್ರೆಗಳಿಗೆ ಸುರಿದ್ರೆ ಅವ್ರು ಜೀವನ ಮಾಡೋದು ಹೇಗೆ? ನಿವೃತ್ತಿ ಆದ ಮೇಲೆ ಗೌರವಯುತವಾಗಿ ಜೀವನ ಮಾಡಬೇಕಲ್ವಾ? ಹಾಗಾಗಿ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಉಪಯೋಗ ಆಗುವಂತೆ, ಕುಟುಂಬ ಪಿಂಚಣಿದಾರರಿಗೂ ಉಪಯೋಗ ಆಗುವಂತೆ ತಕ್ಷಣ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಜಾರಿಗೆ ತರಬೇಕು. 7th ಪೇ ಕಮಿಷನ್ ಕೂಡ ರೆಕಮೆಂಡೇಷನ್ ಮಾಡಿತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ. ಇದುವರೆಗೆ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಉಚಿತ ಚಿಕಿತ್ಸೆ, ಯಾವುದೇ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಕೊಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತನ್ನಿ. ಕೇಂದ್ರ ಸರ್ಕಾರ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 5 ಲಕ್ಷದವರೆಗೂ ಉಚಿತ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ಒಂದು ಸ್ಕೀಮನ್ನು ಘೋಷಣೆ ಮಾಡಿದೆ, ಆಯುಷ್ಮಾನ್ ಭಾರತ. ಅದೇ ರೀತಿಯಲ್ಲಿ 60ರಿಂದ 70 ವರ್ಷದ ಒಳಗಿರುವಂಥ ನಿವೃತ್ತ ನೌಕರರು, ಪಿಂಚಣಿದಾರಿಗೂ ಉಪಯೋಗ ಆಗಬೇಕಲ್ವಾ? ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ನಿವೃತ್ತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ 7th ಪೇ ಕಮಿಷನ್ನಲ್ಲಿ ರೆಕಮೆಂಡೇಷನ್ ಬಾಕಿ ಇರುವಂತಹ ರೆಕಮೆಂಡೇಷನ್ಗಳನ್ನು ಇಂಪ್ಲಿಮೆಂಟ್ಗಳನ್ನು ಮಾಡಬೇಕು. 10% ಅಡಿಷ್ನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್ಗಳನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಭೈರಪ್ಪನವರ ಈ ಕಾರ್ಯಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಜಾರಿಯಾಗಲಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ.